ಬಸ್ ಸ್ಟ್ಯಾಂಡ್ ಇದೆ, ಹಳೆ ಬಸ್ ಸ್ಟ್ಯಾಂಡು. ಇಲ್ಲಿ ಜಾಗ ತುಂಬ ಕನ್ಸಿಸ್ಟ್ ಆಗಿದೆ. ಮತ್ತು ಈ ತರಕಾರಿ ಅಂಗಡಿಗಳು ಎಲ್ಲನೂ ಅವ್ರಿಗೆ ಇಷ್ಟ ಬಂದಂಗೆಲ್ಲ ಬೇರೆ ಬೇರೆ ಥರ ಇದ್ದಾವೆ, ವ್ಯವಸ್ಥೆಗಳು ಬೇರೆ ಬೇರೆ ಥರ ಇದೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡನ್ನು ನಾವು ತುಂಬ ಚೆನ್ನಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಸಬ್ಜೆಕ್ಟನ್ನು ಮಾತಾಡಿದ್ದೀವಿ. ಸೊ ತಮ್ಮ ಕಡೆಯಿಂದ, ಯಾಕಂದರೆ ನಮ್ಮ ಪಟ್ಟಣ ಪಂಚಾಯತಿಗೆ ಸಂಪನ್ಮೂಲನೂ ಬೇಕಲ್ಲಣ್ಣ. ಸೊ ನಮಗೆ ರೆಗ್ಯುಲರ್ ಆಗಿ ಏನಾದರೂ ನಾವು ಮಾಡಬೇಕಾದ್ರೆ ಇಲ್ಲೇ ನಾವು ಅನುದಾನವನ್ನು ಹೆಚ್ಚಿಕೊಳ್ಳೋ ಥರ ನಮಗೀಗ ರೆಂಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಥರ ನಾವು ಬರಲಿಕ್ಕೆ ದಾರಿ ಮಾಡ್ಕೊಳ್ಳೋಕ್ಕೆ ನಮ್ಮದು ಆಲ್ರೆಡಿ ಜಾಗಗಳಿದ್ದಾವೆ. ಪಟ್ಟಣ ಪಂಚಾಯತಿದು ಹಳೆ ಅಂಗಡಿಗಳಿದ್ದಾವೆ, ಸಾಕಷ್ಟು ಹಳೆ ಅಂಗಡಿಗಳಿದ್ದಾವೆ. ಅವರು ಸಾಕಷ್ಟು ಜನ ಇನ್ನೂ ಕೂಡ ಅಮೌಂಟ್ಗಳು ಏನು ರೆಂಟ್ಗಳು ಕೂಡ ಕಟ್ಟೆ ಅದೇ ಥರ ಇದ್ದಾವೆ. ಸೊ ಇವೆಲ್ಲ ಸ್ವಲ್ಪ ನಾವು ರಿನೋವೇಷನ್ ಮಾಡಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ನ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಮ್ಮೊಂದು ಆಲೋಚನೆ ಇದೆ. ಹಾಗೆಯೇ ಅಲ್ಲಿ ಕಮರ್ಷಿಯಲ್ಲೂ ಕೂಡ ಅಲ್ಲಿ ಬರಲಿಕ್ಕೆ ಒಂದು ಅವಕಾಶ ಪ್ಲಾನ್ ಮಾಡಿದ್ದೀವಿ. ತಮ್ಮ ಒಂದು ಅವಧಿನಲ್ಲೇ ಇದನ್ನ ಮಾಡಿಕೊಟ್ರೆ ತುಂಬ ಚೆನ್ನಾಗಿರ್ಬೋದು. ಯಾವತ್ತೂ ಅದನ್ನ ಇಷ್ಟೊಂದು ಕೆಲಸನೇ ಮುಗಿಸ್ಬಿಟ್ಟು ಮಾಡ್ಬಿಡ್ತಾ ಇದ್ವಿ. ಅಂತ 5 ಕೋಟಿ, ಕೋಲಾರಕ್ಕೆ 15 ಕೋಟಿ, ಇಲ್ಲಿಗೆ 5 ಕೋಟಿ ಡೆಲ್ಟಲ್ಲಿ ಕೊಟ್ಟಿದ್ದೀವಿ. ಅದು ಬಿಟ್ಟು ಕೋಲಾರಕ್ಕೆ ಯೂನಿಗೆ 65 ಕೋಟಿ, ಅದು ಡೆಲ್ಟಿಂದನೇ ಕೊಟ್ಟಿರುವಂಥದ್ದು 65 ಕೋಟಿ. 15 ಕೋಟಿ ಬಂದ್ಬಿಟ್ಟು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಈ ರೋಡ್ ಸ್ಟ್ರೈಟ್ ರೋಡ್ ಮಾಡ್ತಾ ಇದ್ರು ನೋಡ್ರಲ್ಲ, ಅದನ್ನೆಲ್ಲ ಬಂದ್ಬಿಟ್ಟು ಇವಾಗ ಅದೇ ದುಡ್ಡೆ ಮಾಡ್ತಾ ಇರೋದು. ಇಲ್ಲಿ ಬಾಡಿ ಬಂದ್ಮೇಲೆ ಮಾಡೋಣ ಅಂತಿದ್ದೀವಿ. ನೀವು ಎಷ್ಟು ಬೇಕಾದ್ರೆ ಅಷ್ಟು ಬೇಕಾ ಮಾಡ್ಕೊತೀವಿ. ಬಸ್ ನೀವು ಅದರಲ್ಲಿ ಡೆಲ್ಟಲ್ಲಿ ಹೆಂಗೆ ಅಂದರೆ ಮೇನ್ ಮಾಡಬೇಕಾಗಿರೋದು ಕೆರೆ, ಬಸ್ ಸ್ಟ್ಯಾಂಡಲ್ಲಿ ಕಮರ್ಷಿಯಲ್ ಬಿಲ್ಡಿಂಗು, ಅದು ಬಿಟ್ಟು ನೀವು ಫುಟ್ಪಾತ್ ರಿಪೇರಿ ಮಾಡೋದು, ಗ್ರಿಲ್ಸ್ ಹಾಕೋದು, ಅದರಲ್ಲಿ ರೋಡ್ಗಳು ಕೊಡೋದಿಲ್ಲ. ಡೆಲ್ಟಲ್ಲಿ ರೋಡ್ಗಳಿಗೆ ಕೊಡೋದಿಲ್ಲ. ನೀವು ರೆವಿನ್ಯೂ ಬರೋ ಥರ ಮಾಡ್ಕೋಬೋದು, ಪ್ಲಸ್ ಫುಟ್ಪಾತ್ ರಿಪೇರಿ ಮಾಡ್ಬೋದು, ಗ್ರಿಲ್ಸ್ ಹಾಕೋಬೋದು, ನೀವು ಕೆರೆ ರಿಪೇರಿ ಮಾಡ್ಕೋಬೋದು, ಆಮೇಲೆ ಪಾರ್ಕ್ಸ್ ರಿಪೇರಿ ಮಾಡ್ಬೋದು, ಮಕ್ಕಳು ಆಟ ಆಡೋದಕ್ಕೆ 5 ಕೋಟಿ ಕೊಟ್ಟಿದ್ದು ಅದರಲ್ಲಿ ನೀವು ಪ್ರಾಜೆಕ್ಟ್ ಮಾಡ್ಬೋದು, ಯಾವ್ದು ಬೇಕೋ ನೀವು ಮಾಡ್ಕೊಡಿ. ನಾವು ಏನು ಅಭಿವೃದ್ಧಿನ ನಾವು ಮಾದರಿ ಆಗ್ಬೇಕು ಅಂತ ಹೇಳ್ತಾ ಇದ್ವಿ. ನಮಗೆ ಕುಡ್ಗಲ್ ಗೇಟಲ್ಲಿ ಇರ್ಬೋದು, ಮತ್ತು ಇಲ್ಲಿ